ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಕಳೆದ ಏಪ್ರಿಲ್ 24ರಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಉಲ್ಲಾಲ ಖಾಜಿ ಎಪಿ ಅಬೂಬಕರ್ ಉಸ್ತಾದ್ರವರು ಉದ್ಘಾಟಿಸಿ ಇಂದು ಈ ಕಾರ್ಯಕ್ರಮವು ಸಮಾಪನೆ ಆಯಿತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಭಾರತ ದೇಶದಲ್ಲಿ ಇಂತಹ ಒಂದು ಉರೂಸ್ ಮುಬಾರಕ್ ಕಾರ್ಯಕ್ರಮವು 25 ದಿವಸ ನಿರಂತರವಾಗಿ ನಡೆಯುವ ಈ ಉರೂಸ್ ಮುಬಾರಕ್ ಕಾರ್ಯಕ್ರಮ ಈ ದೇಶದಲ್ಲಿ ಇದು ಮೊತ್ತ ಮೊದಲನೇದು. ಇಂತಹ ಉರೂಸ್ ಕಾರ್ಯಕ್ರಮ ಉಲ್ಲಾಲ ದರ್ಗಾ ಬಿಟ್ಟರೆ ದೇಶದ ಯಾವುದೇ ಮೂಲೆಗಳಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ, ನಡೆಯುವುದು ಕೂಡ ಇಲ್ಲ. ಈ ಉರೂಸಿಗೆ ಬೇಕಾಗಿ, ಉರೂಸ್ ಮುಬಾರಕ್ ಕಾರ್ಯಕ್ರಮಕ್ಕೆ ಬೇಕಾಗಿ ಉಲ್ಲಾಲ ಜಮಾತಿನ ಎಲ್ಲ ಸಹೋದರ ಸಹೋದರಿಯರು ಅಲ್ಲಾಹುವಿನೊಂದಿಗೆ ತನ್ನ 5 ವಕ್ತಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಹೋದರರು 24 ದಿವಸದಲ್ಲಿ ಕೂಡ ಯಾವುದೇ ವೇತನವಿಲ್ಲದೆ, ಯಾವುದೇ ಇಹಲೋಕದ ಆಸೆ ಇಲ್ಲದೆ ಸೇವೆ ಮಾಡಿದವರು ಉಲ್ಲಾಲ ಜಮಾತಿನವರು. ವಿಶೇಷವಾಗಿ ಈ ಉರೂಸ್ ಮುಬಾರಕ್ ಕಾರ್ಯಕ್ರಮಕ್ಕೆ ಉರೂಸ್ ಸಮಿತಿಯಾಗಿ ಆಯ್ಕೆಯಾಗಿ ಬಂದ 400ಕ್ಕಿಂತ ಹೆಚ್ಚು ಸದಸ್ಯರು, ಅದೇ ರೀತಿ ದರ್ಗಾ ಸಮಿತಿಯ ಸದಸ್ಯರು, ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು, ಅದೇ ರೀತಿ ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್ ಸದಸ್ಯರು, ಅದೇ ರೀತಿ ಈ ಉರೂಸ್ ಮುಬಾರಕ್ ಕಾರ್ಯಕ್ರಮದಲ್ಲಿ ವಿಶೇಷವಾದ 5 ಕಫ್ತಾನಗಳು, 5 ಕರೆಯದ, ಅದೇ ರೀತಿ ವಿಶೇಷವಾಗಿ 60 ಸದಸ್ಯರಿರುವ ಬ್ಲ್ಯಾಕ್ ಕ್ಯಾಟ್ ಎಂಬ ಟೀಮ್, ಅದೇ ರೀತಿ ಈ ಉರೂಸ್ ದರ್ಗಾದ ಒಳಗಡೆ ಜಿಯಾರತ್ತಿಗೆ ಬರುವ ಜಿಯಾರತ್ ಸಂದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ವೀಲ್ ಚೇರ್ನಲ್ಲಿ ಭಕ್ತಾದಿಗಳನ್ನು ಕರೆದುಕೊಂಡು ಬಂದ ವೀಲ್ ಚೇರ್ ಅನ್ನು ಬಿಡುವ 6 ಜನ ವಿಶೇಷವಾಗಿ ಉರೂಸಿನ ಒಂದು ವಿಶೇಷ ಸದಸ್ಯರಾಗಿರ್ತಾರೆ. ಇವರಿಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಭಾಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಆದಂತಹ UT ಖಾದರ್ ಸರ್ ಅವರನ್ನು ಯಾವತ್ತೂ ನಮಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಉರೂಸಿನ ಯಶಸ್ಸಿಗೆ, ಉರೂಸಿನ ಎಲ್ಲ ಕುಂದುಕೊರತೆಗೆ, ಎಲ್ಲ ಕುಂದುಕೊರತೆ ನೀಗಿಸಲು, ಸುಸ್ಥಿತವಾಗಿ ಉರೂಸ್ ನಡೆಸಲು ಎಲ್ಲ ರೀತಿಯ ಸಹಾಯ ಮಾಡಿದ ಮಾನ್ಯ ಸಭಾಧ್ಯಕ್ಷರು, ಅದೇ ರೀತಿ ರಾಜ್ಯ ಸರ್ಕಾರ, ಅದೇ ರೀತಿ ಜಿಲ್ಲಾ ಸರ್ಕಾರ, ಅದೇ ರೀತಿ 24 ದಿವಸ ಇಲ್ಲಿನ ಹಾದು ಹೋಗುವವರನ್ನು ಸಂದರ್ಭಕ್ಕನುಸಾರವಾಗಿ ಇದೇ ಸ್ಟೇಜಲ್ಲಿ ನಿಂತುಕೊಂಡು ಇನ್ಕ್ವೈರಿ ಆಫೀಸ್ ಎಂಬ ಈ ವೇದಿಕೆ ನಿಂತುಕೊಂಡು ಸಂದರ್ಭಾನುಸಾರ ಎಲ್ಲ ಸಲಹೆಗಳನ್ನು, ಎಲ್ಲ ಉಪದೇಶಗಳನ್ನು ಉರೂಸಿಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ನೀಡಿದ ಈ ಸದಸ್ಯರಿಗೂ, ಅದೇ ರೀತಿ ನಮ್ಮ ಉಲ್ಲಾಲ ಸ್ಟೇಷನ್ನಲ್ಲಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ
ಅದೇ ರೀತಿ ಇಲ್ಲಿ ಇದೇ ದರ್ಗಾದ ಎದುರುಗಡೆಯಲ್ಲಿರುವ ಏಲಂ ಕೌಂಟರಿನ ಎಲ್ಲ ಸದಸ್ಯರುಗಳಿಗೂ, ಅದೇ ರೀತಿ 2500 ಸ್ವಯಂ ಸೇವಕರಿಗೂ, ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಇನ್ನಿತರ ಎಲ್ಲ ಪತ್ರಿಕೋದ್ಯಮಗಳ ಮೂಲಕ ಬಿತ್ತರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಜಿಯಾರತ್ತಿಗೆ ಒಳ ಪ್ರವೇಶಿಸುವಾಗ ಅವರ ಶೂಗಳನ್ನು ಜಾಗ್ರತೆ ಮಾಡಿ ಅದನ್ನು ತೆಗೆದು ಅದನ್ನು ರಕ್ಷಣೆ ಮಾಡಿ ಆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿ ಜಿಯಾರತ್ ಮಾಡಿ ದರ್ಗದಿಂದ ಹೊರಗಡೆ ಬರುವಾಗ ಅವರಿಗೆ ಅದನ್ನು ತಲುಪಿಸಿದ ಆ ಸದಸ್ಯರುಗಳಿಗೂ, ಅದೇ ರೀತಿ ಎಲ್ಲ ಸದಸ್ಯರುಗಳಿಗೂ, ಅದೇ ರೀತಿ ದರ್ಗದ ಹೊರಗಡೆ ಇರುವ ಕೌಂಟರ್ನಲ್ಲಿರುವ ಎಲ್ಲ ಸದಸ್ಯರುಗಳಿಗೂ, ಅದೇ ರೀತಿ ದರ್ಗಾ ಜಿಯಾರತ್ ಮಾಡಿ ಹೊರಗಡೆ ಬರುವ ಎಲ್ಲ ಭಕ್ತಾದಿಗಳಿಗೆ ತಂಪು ಪಾನೀಯವನ್ನು ನೀಡಿದ ಎಲ್ಲ ಸದಸ್ಯರುಗಳಿಗೂ, ಅದೇ ರೀತಿ ಎಲ್ಲ ಇಲಾಖೆಗಳು ಉರೂಸು ಪ್ರಾರಂಭವಾಗ ಮುಂಚೆನೇ ನಮ್ಮ ದಕ್ಷಿಣ ಜಿಲ್ಲೆಯಿಂದ 22 ಎಲ್ಲ ಡಿಪಾರ್ಟ್ಮೆಂಟಿನ ಸರ್ಕಾರಿ ಮುಖ್ಯಸ್ಥರಿಗೂ ವಿಶೇಷವಾಗಿ ಈ ಉರೂಸಿಗೆ ಬೇಕಾಗಿ ಸರ್ಕಾರ ನೇಮಿಸಿದ ನೋಡಲ್ ಆಫೀಸರ್ ಮಂಗಳೂರು AC ಮಿಸ್ಟರ್ ಹರ್ಷವರ್ಧನ್ ಅವರಿಗೂ, ಅದೇ ರೀತಿ ಉಳ್ಳಾಲ ತಾಲೂಕಿನ ತಹಸೀಲ್ದಾರ್ ಪುಟ್ಟರಾಜರವರಿಗೂ, ಅದೇ ರೀತಿ ದಕ್ಷಿಣ ಜಿಲ್ಲಾ ವಕ್ಫ್ ಅಧಿಕಾರಿ ಅಬೂಬಕರ್ ಅವರಿಗೂ, ಅದೇ ರೀತಿ ಉಳ್ಳಾಲ ತಾಲೂಕಿನ ಫುಡ್ ಆಫೀಸರ್ ರಫೀಕ್ ಸರ್ ಅವರಿಗೂ, ಅದೇ ರೀತಿ ಆರೋಗ್ಯ ಇಲಾಖೆಗೂ, ಅದೇ ರೀತಿ ಆಂಬ್ಯುಲೆನ್ಸ್ ನಲ್ಲಿ ನಮ್ಮಲ್ಲಿ ಭಕ್ತಾದಿಗಳು ಬರುವ ಎಲ್ಲ ಭಕ್ತಾದಿಗಳಿಗೆ ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನು ಮಾಡುವ ರೆಡಿಯಾಗಿಟ್ಟ ಆಂಬ್ಯುಲೆನ್ಸ್ನವರಿಗೂ, ಅದೇ ರೀತಿ ಅಗ್ನಿಶಾಮಕದವರಿಗೂ, ವಿಶೇಷವಾಗಿ ನಮ್ಮ ಉಳ್ಳಾಲದ ಹಳೆಕಲದ ಕೇಂದ್ರವಾಗಿಟ್ಟುಕೊಂಡು ಎಲ್ಲ ಚಿಕಿತ್ಸೆಗೆ ಬೇಕಾಗಿ ನಮ್ಮೂರ ಧ್ವನಿ ಎಂಬ ಹೆಸರಿನ, ಅದೇ ರೀತಿ ಎಲ್ಲ ನಮಗೆ ಈ 24 ಗಂಟೆಗಳಲ್ಲಿ ಪದಾರ್ಥಗಳನ್ನು ಅನ್ನದಾನವನ್ನು ತಯಾರು ಮಾಡಿಕೊಟ್ಟ ಎಲ್ಲ ಸದಸ್ಯರುಗಳಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸರ್ವಸಕ್ತನಾದ ಅಲ್ಲಾಹನು ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ರವರ ಕರಾಮತ್ತಿನಿಂದ ಬರ್ಕತ್ತಿನಿಂದ ಅವರಿಗೆ ಎಲ್ಲರಿಗೂ ಆಫಿಯತುಲ್ಲ ದೀರ್ಘ ಆಯುಷು ನೀಡಲಿ. ಅದೇ ರೀತಿ ಮುಂದೆ ನಡೆಯುವ 2030ನೇ ಉರೂಸಿನಲ್ಲಿ ಈ ದರ್ಗಾದ ಖಾತಿಮಗಳಾಗಿ ಸೇವಕರಾಗಿ ಖಿದಮತ್ ಮಾಡಲು ಸೇವೆ ಮಾಡಲು ಎಲ್ಲರಿಗೂ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್. ಗೌರವಾನ್ವಿತ ಅಧ್ಯಕ್ಷರು, ಇತರ ಪದಾಧಿಕಾರಿಗಳು, ಎನ್ಕೌಂಟರ್ ಈ ಸೆಂಟರ್ನಲ್ಲಿರುವ ಎಲ್ಲ ನಮ್ಮ ಮಿತ್ರರು, ಪ್ರೀತಿಯ ಸಹೋದರರೇ, ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಖುದ್ದಸಲ್ಲಾಹು ಸಿರಹುಲ್ ಅಜೀಜ್ ರವರ 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮವು ಏಪ್ರಿಲ್ 24ರಿಂದ ಪ್ರಾರಂಭಗೊಂಡು ಇವತ್ತಿನ ರಾತ್ರಿ
ಮೇ 18ರಂದು ಇವತ್ತಿನ ರಾತ್ರಿ ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ತನು ಮನ ಧನದಿಂದ 24 ಗಂಟೆಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ನೇತಾರರಿಗೂ, ಲೈಟ್ಸ್, ಸೌಂಡ್ಸ್, ಅದೇ ರೀತಿ ಪೆಂಡಲ್ ಸಮಿತಿಯವರಿಗೂ, ಅದೇ ರೀತಿ ಉರೂಸ್ ಸಮಿತಿಯ 12 ಡಿಪಾರ್ಟ್ಮೆಂಟ್ಗಳಲ್ಲಿ ದುಡಿದ ಸೇವೆಗಿದ ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಅದೇ ರೀತಿ ಗೇಟ್ನಲ್ಲಿ ನಮಗೆ ಬೇಕಾಗಿ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನು ಮಾಡಿದಂತಹ ನಮ್ಮ ವಾಲಂಟಿಯರ್ಸ್ಗಳು, 2500ರಷ್ಟು ವಾಲಂಟಿಯರ್ಸ್ಗಳು, ಅವರ ಕ್ಯಾಪ್ಟನ್ಸ್ಗಳು, ಅದೇ ರೀತಿ ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು, ಟ್ರಾಫಿಕ್ ನಿಯಂತ್ರಿಸುವಲ್ಲಿ, ಸಂಚಾರ ನಿಯಂತ್ರಿಸುವಲ್ಲಿ ಅಹೋರಾತ್ರ ಸೇವೆಗೈದ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಒಂದೇ ರೀತಿಯಲ್ಲಿ, ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ದರ್ಗಾ ಕೌಂಟರ್ಗಳಲ್ಲಿ ಖಿದ್ಮತ್ ಮಾಡಿದಂತಹ ನಮ್ಮ ಜಮಾತಿಗರು, ಅದೇ ರೀತಿ ನಮ್ಮ ಮಸೀದಿಯಲ್ಲಿ 24 ಗಂಟೆ ಶುಚಿತ್ವ ಕಾರ್ಯವನ್ನು ನೆರವೇರಿಸಿದಂತಹ ನಮ್ಮ ಸಿಬ್ಬಂದಿಗಳು, ಅದೇ ರೀತಿ ವಿಶೇಷವಾಗಿ ನಮ್ಮ ಪೆಂಡಲ್ ಸಮಿತಿಯಲ್ಲಿರುವಂತಹ ಅಬ್ಬಾಸ್ ಅಕ್ಕರ್ ಅವರು, ಅದೇ ರೀತಿ ವೈಸ್ಮೋಣ ಅಕ್ಕರ್ ಅವರು, ಕೋಟಕೊರ ಅಬ್ಬಾಸ್ ಅಕ್ಕರ್ ಅವರು, ಅದೇ ರೀತಿ ಚೆರಮೋಣು, ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಲೀಗ್ ಯೂಸುಫ್ ಅಕ್ಕರ್ ಅವರು, ಕುಂಜುಮೋಣು, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ನಮ್ಮ ಜಮಾತಿನಲ್ಲಿ ಸೇವೆಗೆದಂತಹ ಸುದೀರ್ಘವಾದ 37 ವರ್ಷ ಸೇವೆಗೆ ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರಾಗಿ ನಮಗೆ ನೇತೃತ್ವ ಕೊಟ್ಟು ಬೇಕಾಗುವ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಜಮಾತನ್ನು ನಿಯಂತ್ರಿಸಿದಂತಹ UK ಇಬ್ರಾಹಿಂ ಹಾಜಿಯವರು, ಅದಕ್ಕೆ ಮೊದಲು ಇಲ್ಲಿ ನಮ್ಮ ಮುಕ್ತೇಸರ್ ಇಬ್ರಾಹಿಂ ಹಾಜಿಯವರು, ಅದೇ ರೀತಿ ಮಂಚಿಲ ಅಮ್ಮವಾಕ, ಇದೇ ರೀತಿ ಹೀಗೆ ನಮ್ಮನ್ನು ನಾಯಕತ್ವ ನೀಡಿ, ನಮ್ಮನ್ನು ಸಲಹೆ ಸೂಚನೆ ನೀಡಿ ನಮ್ಮನ್ನು ನಿಯಂತ್ರಿಸಿದಂತಹ, ಕಳೆದು ಹೋದಂತಹ, ಗತಿಸಿ ಹೋದಂತಹ, ಮರಣ ಹೊಂದಿದಂತಹ ನಮ್ಮ ನೇತಾರರನ್ನು ಈ ನಿಟ್ಟಿನಲ್ಲಿ ಸ್ಮರಿಸ್ತಾ ಇದ್ದೇನೆ. ಅವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪರಲೋಕದಲ್ಲಿ ಶಾಂತಿಯನ್ನು, ಅದೇ ರೀತಿ ಒಳ್ಳೆಯ ರೀತಿಯ ದರಜವನ್ನು ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಇಲ್ಲಿ ಈಗ ಬದುಕಿರುವಂತಹ ನಮ್ಮ ನೇತಾರರು, ನಮಗೆ ಇಲ್ಲಿ ಒಟ್ಟಿಗೆ ಅಧ್ಯಕ್ಷರಾಗಿದ್ದವರು ಎಲ್ಲರನ್ನು ಈ ಸಮಿತಿಯಲ್ಲಿ ಈ ವೇಳೆಯಲ್ಲಿ ನಾನು ಸ್ಮರಿಸ್ತೇನೆ. ಅವರಿಗೆಲ್ಲರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಅರ್ಹವಾದ ಪ್ರತಿಫಲವನ್ನು ನೀಡಲಿ. ನಮ್ಮ ಅಧ್ಯಕ್ಷರಾಗಿರುವಂತಹ, ಅದೇ ರೀತಿ ಪದಾಧಿಕಾರಿಗಳು, ಅದೇ ರೀತಿ ಇತರ ಸಮಿತಿ ಸದಸ್ಯರು, ನಮ್ಮ ಉರೂಸ್ ಸಮಿತಿಯ ಸದಸ್ಯರು, ಎಲ್ಲ ರೀತಿಯಲ್ಲಿ ಈಗ ಅಧ್ಯಕ್ಷರು ಎಲ್ಲರನ್ನು ನೆನಪಿಸಿದರು, ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ಮರಿಸ್ತೇನೆ. ಅವರಿಗೆ ಬೇಕಾಗಿ ದುಆ ಮಾಡ್ತೇನೆ. ಇಹ ಪರದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ವಿಜಯ ನೀಡಲಿ. ಎಲ್ಲದಕ್ಕೂ ನಮಗೆ ತೌಫೀಕ್ ಒದಗಿಸಿದಂತಹ ಅಲ್ಲಾಹನಿಗೆ ಅಲ್ಹಮ್ದುಲಿಲ್ಲಾ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.